ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೆ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೆ ಬಡವನಾಗಿಯೇ ಇರುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇರುವುದೇ ಇಲ್ಲ. ಕಾಣುವುದೆಲ್ಲವೂ ಕೂಡ ನನ್ನದು ಎನ್ನುವಂತಹ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತಿರುವಂತಹ ಶರೀರವೂ ಕೂಡ ನಿನ್ನದಲ್ಲ ಎನ್ನುವಂತಹ ಬುದ್ಧಿ ಹೇಳುವಂತಹ ಆತ್ಮದ ಕೂಗು ಕೇಳುವುದೇ ಇಲ್ಲ. ಉಪವಾಸ ಇದ್ದು ಸಂಪಾದನೆ ಮಾಡು. ಆಗ ನಿನ್ನ ಭವಿಷ್ಯಕ್ಕೆ, ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಬೇರೆಯವರ ಹೊಟ್ಟೆಯನ್ನು ಹೊಡೆದು ಸಂಪಾದನೆ ಮಾಡಬೇಡ. ನೀನು ಮಾಡಿದ ಪಾಪ ನಿನ್ನ ಮಕ್ಕಳಿಗೂ ಕೂಡ ಸುತ್ತುತ್ತದೆ. ಇದು ಕಟ್ಟಿಟ್ಟ ಬುತ್ತಿಯಂತೆ. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮನುಷ್ಯ ಅಳವಡಿಸಿಕೊಳ್ಳಬೇಕು. ನಾಳೆಯ ಚಿಂತೆ ಬಿಟ್ಟು ಬಿಡಬೇಕು. ಇಂದಿನವರೆಗೂ ಕೂಡ ಜೊತೆಯಾಗಿ ಇದ್ದು ಮುನ್ನಡೆಯುತ್ತಿದ್ದ ಭಗವಂತ ನಾಳೆಯೂ ಕೂಡ ಜೊತೆಯಾಗಿಯೇ ಇರುತ್ತಾನೆ. ನಂಬಿಕೆ ಅಚಲವಾಗಿ ಇರಲಿ. ನಂಬಿಕೆಯೇ ಜೀವನ. ಆ ಜೀವನ ಎನ್ನುವುದು ನಂಬಿಕೆಯಿಂದಲೇ ಸಾಗಬೇಕು. ನಂಬಿಕೆ ಯಾರಲ್ಲಿ ಇರುವುದಿಲ್ಲವೋ ಅವರನ್ನು ಏನು ಮಾಡಿದರೂ ಕೂಡ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಬಲವಂತದಿಂದ ಬಂದಿದ್ದು ಯಾವಾಗಲೂ ಕೂಡ ಭಯದಲ್ಲಿಯೇ ಇರುತ್ತದೆ. ಭರವಸೆಯಲ್ಲಿ ಬಂದಿದ್ದು ಬದುಕಿನ ಉದ್ದಕ್ಕೂ ಕೂಡ ನೆಮ್ಮದಿಯಿಂದ ಇರುತ್ತದೆ. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸದಿರು. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಎದುರಾದರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಷ್ಟಗಳನ್ನು ಭೇಟಿ ಆದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನಗಳನ್ನು ಭೇಟಿ ಆದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿದವರನ್ನ ಭೇಟಿ ಆದಾಗ ಅನ್ನದ ಬೆಲೆ ಏನು ಎನ್ನುವುದು ಗೊತ್ತಾಗುತ್ತದೆ. ಸೋಲನ್ನು ಭೇಟಿ ಆದಾಗ ಗೆಲುವಿನ ಒಂದು ದಾರಿ ಎನ್ನುವುದು ಸಿಗುತ್ತದೆ. ಸೋಲುಗಳನ್ನು ಎದುರಿಸುವವರ ಹತ್ತಿರ ಕುಳಿತುಕೊಳ್ಳಿ. ಏಕೆಂದರೆ ಅವರ ಬಳಿ ಅವಮಾನಗಳು ಇರುತ್ತವೆ, ಅನುಭವಗಳು ಕೂಡ ಇರುತ್ತವೆ. ಆದರೆ ಅವರ ಬಳಿಯಲ್ಲಿ ಅಹಂಕಾರ ಎನ್ನುವುದು ಇರುವುದೇ ಇಲ್ಲ. ಅಂತಹ ಮನುಷ್ಯರ ಬಳಿಯಲ್ಲಿ ಕುಳಿತು ಅವರ ಜೀವನದ 4 ಮಾತುಗಳನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಅಂತಹ ಸಂದರ್ಭಗಳನ್ನು ನಾವು ಎದುರಿಸಬೇಕಾಗಿರುವಂತಹ ಪ್ರಸಂಗ ಬರದೇ ಇರಬಹುದು. ಸಂತೋಷ ಎನ್ನುವುದು ನಮ್ಮನ್ನು ಮಧುರವನ್ನಾಗಿ ಮಾಡುತ್ತದೆ. ಪರೀಕ್ಷೆಗಳು ನಮ್ಮನ್ನು ಪ್ರಬುದ್ಧರನ್ನಾಗಿ ಮಾಡುತ್ತದೆ. ವೇದನೆಗಳು ನಮ್ಮನ್ನು ಮಾನವರನ್ನಾಗಿ ಮಾಡುತ್ತದೆ. ವೈಫಲ್ಯಗಳು ನಮ್ಮನ್ನು ವಿನಯವಂತರನ್ನಾಗಿ ಮಾಡಿಸುತ್ತದೆ. ಅದೇ ರೀತಿ ನಮ್ಮ ನಂಬಿಕೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಸಾಧ್ಯ ಮತ್ತು ಭಕ್ತಿ ನಮ್ಮನ್ನು ಜೀವನದಲ್ಲಿ ಮುನ್ನಡೆಸುತ್ತದೆ. ಏನೇ ಬಂದರೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ಬರುವುದೆಲ್ಲವನ್ನ ಬರುತ್ತಿರುವಂತೆ ಸ್ವೀಕರಿಸುವುದನ್ನು ಜೀವನದಲ್ಲಿ ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರು ಕೊಡುವ ಮೊದಲು ಪರೀಕ್ಷೆಗೆ ಒಳಪಡಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಇತರರಿಗೆ ಒಳ್ಳೆಯವರಾಗಿ ಇರಲಿ ಎಂದು ಬಯಸುವ ಒಳ್ಳೆಯವನು ತಾನು ನಾಶವಾಗುವ ಸಮಯದಲ್ಲಿಯೂ ಕೂಡ ಬೇರೆಯವರಿಗೆ ದ್ವೇಷವನ್ನು ಮಾಡುವುದಿಲ್ಲ. ಏಕೆಂದರೆ ಶ್ರೀಗಂಧದ ಮರ ಕತ್ತರಿಸಿದ್ದಷ್ಟು ಕೂಡ ಕೊಡಲಿಯ ಬಾಯಿ ಸುವಾಸನೆಯಿಂದಲೇ ಕೂಡಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಾವು ಇತರರಿಗೆ ಕೆಡಕನ್ನು ಬಯಸಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೂ ಕೂಡ ಕೆಡಕನ್ನು ಬಯಸುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ದ್ವೇಷಗಳನ್ನು ನೀನು ಬಿಟ್ಟು ಬಿಡು. ಅದು ಬಡ್ಡಿ, ಚಕ್ರ ಬಡ್ಡಿ ಸಮೇತ ನಿನಗೆ ಹಿಂತಿರುಗಿ ಬಂದೇ ಬರುತ್ತದೆ. ಯಾವ ಶಕ್ತಿಯೂ ಕೂಡ ಅದನ್ನು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಲ ನೀನು ಅದನ್ನು ಚಲಿಸುವಂತೆ ಮಾಡಿದರೆ ಅದರ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇತರರಿಗೆ ದ್ವೇಷವನ್ನು ನೀವು ಮಾಡುವುದಕ್ಕೆ ಹೋಗಬೇಡಿ. ದ್ವೇಷದ ಫಲ ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮಗೆ ಅದೇ ರೀತಿಯಾಗಿರುವಂತಹ ಫಲವನ್ನು ಕೊಡುತ್ತದೆ. ದ್ವೇಷವನ್ನು ಮಾಡುವುದನ್ನು ಮೊದಲು ಬಿಟ್ಟು ಬಿಡಿ. ಜೀವನದಲ್ಲಿ ನೀವು ಈ 3 ಗುಟ್ಟುಗಳನ್ನು ಯಾರಿಗೂ ಕೂಡ, ಯಾವ ವ್ಯಕ್ತಿಯೊಂದಿಗೂ ಕೂಡ ಹೇಳುವುದಕ್ಕೆ ಹೋಗಲೇಬಾರದು.
ತಿಳಿದು ಅಥವಾ ತಿಳಿಯದೆಯೇ ಮಾಡಿರುವಂತಹ ತಪ್ಪುಗಳನ್ನು ನೀವು ಯಾರ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಬಾರದು. ಇದರಿಂದ ನಿಮಗೆ ನಷ್ಟವೇ ಆಗುತ್ತದೆ ಹೊರತು ಲಾಭ ಎಂದಿಗೂ ಕೂಡ ಆಗುವುದಿಲ್ಲ. ಏಕೆಂದರೆ ನಿಮ್ಮ ತಪ್ಪುಗಳನ್ನು ನಿಮಗೆ ನೆನಪಿಸುತ್ತಾರೆ. ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೆ ಬಿಡುವುದೇ ಇಲ್ಲ ಈಗಿನ ಒಂದು ಜನರು. ಹಾಗಾಗಿ ನೀವು ಮಾಡಿರುವಂತಹ ತಪ್ಪುಗಳನ್ನು ಯಾರ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಆ ಒಂದು ತಪ್ಪಿನ ಪ್ರಾಯಶ್ಚಿತ ಎನ್ನುವುದು ನಿಮ್ಮಲ್ಲಿ ಕಾಡುವುದು. ಜೊತೆಗೆ ಎದುರಿಗೆ ಇರುವಂಥವರಿಗೂ ಕೂಡ ಅದು ಅರ್ಥವಾಗುವುದು. ಯಾರೂ ಕೂಡ ಸುಮ್ಮನೆ ತಪ್ಪುಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಒಂದು ವೇಳೆ ಹೋದರೂ ಕೂಡ ಅದನ್ನು ಅವರು ಅವರ ಜೀವನದ ಕರ್ಮಗಳಲ್ಲಿ ಅನುಭವಿಸುತ್ತಾರೆ. ಆದರೆ ಯಾರೂ ಕೂಡ ಸುಮ್ಮನೆ ಇನ್ನೊಬ್ಬರಿಗೆ ಕೆಡಕನ್ನು ಬಯಸುವುದಕ್ಕೆ ಮನಸ್ಸು ಇಲ್ಲದೆ ಇರುವಂತಹ ವ್ಯಕ್ತಿಗೆ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯ ದಾರಿಯನ್ನೇ ತೋರಿಸುತ್ತಾನೆ. ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಗುರಿಗಳನ್ನು ತಲುಪುವ ಬಗ್ಗೆ ಯಾರ ಮುಂದೆಯೂ ಕೂಡ ಬಾಯಿಯನ್ನು ಬಿಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಇದರಿಂದ ಜನ ನಿಮ್ಮ ಕಾಲನ್ನೇ ಎಳೆಯುವಂತಹದ್ದು ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ನೀವು ಯಾವುದನ್ನು ಮಾಡಬೇಕು ಎಂದು ಅಂದುಕೊಂಡಿರುತ್ತೀರಿಯೋ ಅದರ ಬಗ್ಗೆ ಬೇರೆಯವರ ಮುಂದೆ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಇನ್ನು ಮೂರನೆಯದು, ನಿಮ್ಮ ಮನೆಯಲ್ಲಿ ನಡೆದ ಯಾವುದೇ ಘಟನೆಗಳ ಬಗ್ಗೆ ಯಾರ ಮುಂದೆಯೂ ಕೂಡ ತುಟಿ ಬಿಚ್ಚಬೇಡಿ. ಇದರಿಂದ ನಿಮ್ಮ ಮನೆಯ ಮಾನವನ್ನ ನೀವೇ ಕಳೆದಂತೆ ಆಗುವುದು. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ, ನಿಮ್ಮ ಮನೆಗಳಲ್ಲಿ ಏನೇ ನಡೆದರೂ ಕೂಡ ಅದನ್ನು ಮೂರನೇ ವ್ಯಕ್ತಿಗೆ ವಿವರಿಸುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಯಾರು ಚಿಂತನೆಯಲ್ಲಿ ಮುಳುಗಿ ಹೋಗಿರುತ್ತಾರೆಯೋ ಅವರು ಸಾವಿನಲ್ಲಿ ಅಂತ್ಯವಾಗುತ್ತಾರೆ. ಚಿಂತೆಯಿಂದ ಯಾರು ಹೊರಗಡೆ ಬಂದು ಜೀವನದಲ್ಲಿ ಚಿಂತೆಯಲ್ಲಿ ಯಾವಾಗಲೂ ಕೂಡ ಮುಳುಗಿರುವುದಕ್ಕೆ ಹೋಗಲೇಬೇಡಿ. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರು ಕೊಡುವ ಮೊದಲು ಹಲವಾರು ರೀತಿಯಲ್ಲಿ ನಮಗೆ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ನಿಮ್ಮ ಜೊತೆಗೆ ಯಾರೂ ಇಲ್ಲ ಅಂತ ಹೊರಗಬೇಡಿ. ನಿಮ್ಮನ್ನು ಯಾರೂ ಸಹಿಸಿಕೊಳ್ಳುತ್ತಿಲ್ಲವೆಂದು ಚಿಂತಿಸಲು ಬೇಡಿ. ಬೇಜಾರಾಗುವುದಕ್ಕೆ ಹೋಗಬೇಡಿ. ಯಾರ ವಿರುದ್ಧವೂ ಕೂಡ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ನಿಮಗೆ ಯಾರು ಅನ್ಯಾಯವನ್ನು ಮಾಡಿರುತ್ತಾರೆಯೋ ಅವರೇ ಎಲ್ಲವನ್ನ ಅನುಭವಿಸುತ್ತಾರೆ. ನೀವು ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಿ ಸಾಕು. ನಿಮ್ಮನ್ನು ಈ ರೀತಿಯಾಗಿ ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ತಾವೇ ನೋವಿನಿಂದ ನರಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಕಾಲ ಎನ್ನುವುದು ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಯಾರು ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೆಯೋ ಅದೇ ರೀತಿಯಾಗಿರುವಂತಹ ಪ್ರತಿಫಲವನ್ನು ಕೂಡ ಪಡೆದುಕೊಳ್ಳಲೇಬೇಕಾಗುತ್ತದೆ. ಅದು ಈ ಜನ್ಮದಲ್ಲಿಯೇ ಅವರು ಅನುಭವಿಸಬೇಕಾಗುತ್ತದೆ. ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕನ್ನು ಕೊಡುವುದು ಬೇಡವೇ ಬೇಡ. ನಿನ್ನ ಬಾಳಿಗೆ ನೀನೇ ಬೆಳಕಾಗಿ ಇದ್ದರೆ ಸಾಕು. ಆಗ ನಿನ್ನ ಬದುಕು ಎನ್ನುವುದು ಧನ್ಯವಾಗುವುದು. ಹಾಗಾಗಿ ನಾನು ಇತರರನ್ನು ಉದ್ಧಾರ ಮಾಡುತ್ತೇನೆ ಅಥವಾ ಇತರರ ಜೀವನವನ್ನು ಬದಲಿಸುತ್ತೇನೆ ಎಂದು ಎಂದಿಗೂ ಕೂಡ ಆಸೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡ. ಮೊದಲು ಆ ಒಂದು ಬದಲಾವಣೆ ಎನ್ನುವುದು ನಿನ್ನಿಂದಲೇ ಶುರುವಾಗಲಿ. ಆಗ ಖಂಡಿತವಾಗಿಯೂ ಕೂಡ ನೀನು ಇತರರನ್ನು ಬದಲಾಯಿಸುವುದಕ್ಕೆ ಸಾಧ್ಯವಾದೀತು. ಮರೆತು ಹೋದವರನ್ನ ಬಿಟ್ಟು ಹೋದವರನ್ನ ಹೋಗಲಿ ಬಿಡಿ ಎಂದು ಬಿಟ್ಟು ಬಿಡಿ. ಏಕೆಂದರೆ ಮರೆತು ಹೋದವರು ಕೂಡ ಹೋದರು. ಎಲ್ಲವನ್ನ ಮರೆತು ಬಿಡು. ಆದರೆ ಇದರಿಂದ ಕಲಿತಿರುವಂತಹ ಪಾಠವನ್ನು ಯಾವುದೇ ಕಾರಣಕ್ಕೂ ಎಂದಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಮ್ಮ ಜೀವನದಲ್ಲಿ ಬರುವುದು ಒಂದಲ್ಲ ಒಂದು ರೀತಿಯ ಘಳಿಗೆಯನ್ನು, ಒಂದಲ್ಲ ಒಂದು ವಿಚಾರವನ್ನು ನಮಗೆ ತಿಳಿಸುವ ಸಲುವಾಗಿಯೇ ಬಂದಿರುತ್ತಾನೆ. ಆ ವಿಚಾರವನ್ನು ಅವನು ನಮಗೆ ತಿಳಿಸಿದ ನಂತರದಲ್ಲಿ ನಮ್ಮ ಜೀವನದಿಂದ ಅವನು ಹೊರಟು ಹೋಗಿರುತ್ತಾನೆ. ಹಾಗಾಗಿ ಆ ವ್ಯಕ್ತಿ ಬಂದು ನಮಗೆ ಕಲಿಸಿರುವಂತಹ ಪಾಠವನ್ನು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಾವು ಮರೆಯುವುದಕ್ಕೆ ಹೋಗಬಾರದು. ಅದು ನಮ್ಮ ಜೀವನದಲ್ಲಿ ಅಳವಡಿಕೆಯಾಗುತ್ತಾ ಹೋಗಬೇಕು. ದೇವರು ಏನೋ ಒಂದು ಒಳ್ಳೆಯದನ್ನು ನಿಮಗಾಗಿ ಮಾಡುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಜೀವನದಲ್ಲಿ ಇಟ್ಟುಕೊಳ್ಳಿ. ಕೆಟ್ಟತನಗಳಿಗೆ ಅಷ್ಟೇ ಅಲ್ಲ, ಕೆಲವೊಮ್ಮೆ ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ಶಿಕ್ಷೆ ಎನ್ನುವುದು ಆಗುತ್ತದೆ. ಹಾಗಾಗಿ ಅತಿಯಾದ ಒಳ್ಳೆಯತನ ಎನ್ನುವುದು ಒಳ್ಳೆಯದಲ್ಲ. ಮನುಷ್ಯನಾದವನು ಎಲ್ಲಿ, ಹೇಗೆ, ಯಾವ ರೀತಿಯಾಗಿ ವರ್ತನೆಯನ್ನು ತೋರಬೇಕು ಎನ್ನುವುದನ್ನು ಕೂಡ ಕಲಿತುಕೊಳ್ಳಬೇಕು. ಎಲ್ಲವೂ ಕೂಡ ನನ್ನದು ಎನ್ನುವಂಥದ್ದು ಕೇವಲ ಭ್ರಮೆ ಆಗುತ್ತದೆ. ನಾನು ನನ್ನದು ಎನ್ನುವುದು ಮಾತ್ರ ಸ್ವಾರ್ಥವಾಗುತ್ತದೆ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು ಆಗುತ್ತದೆ.
ನಿನಗಾಗಿ ನೀನು ಎನ್ನುವುದಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಹಾಗಾಗಿ ಜೀವನದಲ್ಲಿ ಯಾರೋ ಬಂದು ಏನೋ ಬದಲಾವಣೆಯನ್ನು ತರುತ್ತಾರೆ ಅಥವಾ ನಮ್ಮ ಜೀವನವನ್ನು ಬದಲಾಯಿಸಿ ಬಿಡುತ್ತಾರೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಬೇರೆಯವರ ಮೇಲೆ ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡಿ. ಆ ಒಂದು ಆತ್ಮವಿಶ್ವಾಸ ಎನ್ನುವುದು ನಿಮ್ಮಲ್ಲಿ, ನಿಮ್ಮ ಮೇಲೆ ಇರಲಿ. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿರೀಕ್ಷೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ನೋವು ಎನ್ನುವುದು ತುಂಬಿರುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಬೇರೆಯವರ ಮೇಲೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಜೀವನ ಎನ್ನುವುದು ನಮ್ಮದು ನೋಡಿ. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ, ನಿಶ್ಚಿಂತೆಯಿಂದ ಇರಲು ನೀನೇನು ಪಡೆದುಕೊಂಡಿರುವೆ. 3 ದಿನದ ಈ ಒಂದು ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ, ಪಡೆಯಬೇಕಾಗಿರುವುದು ಪುಣ್ಯವೊಂದೇ. ಹಾಗಾಗಿ ಜೀವನದಲ್ಲಿ ಏನೋ ಆಗಿದೆ ಎಂದು ಚಿಂತನೆಯನ್ನು ಮಾಡುತ್ತಾ ಕಾಲಹರಣವನ್ನು ಏಕೆ ಮಾಡುತ್ತಾ ಕೊರಗುತ್ತೀಯ? ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡು. ನೀನು ಯೋಚನೆ ಮಾಡುವುದು ಕೇವಲ ನಿನ್ನ ಜೀವನದ ಏಳಿಗೆಗೋಸ್ಕರ ಮಾತ್ರ ಇರಬೇಕೇ ವಿನಃ ಸುಖ ಸುಮ್ಮನೆ ನಡೆದು ಹೋಗಿರುವಂತಹ ಘಟನೆಗಳನ್ನು ಕುರಿತು ಮತ್ತೆ ಮತ್ತೆ ಯೋಚನೆಗಳನ್ನು ಮಾಡುತ್ತಾ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಭವಿಷ್ಯವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀಯ? ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ಕೂಡ ತಿಳಿದಿಲ್ಲ ಮತ್ತು ಏನಾಗಲಿಲ್ಲ ಎಂದು ಚಿಂತೆ ಏಕೆ? ನಾಳೆಯ ದಿವಸಗಳು ನೀನು ಅಂದುಕೊಂಡಂತೆ ಜರುಗಬೇಕು ಅಂದರೆ ಇಂದು ನೀನು ಯಾವ ಕೆಲಸಗಳನ್ನು ಮಾಡುತ್ತೀಯಾ ಅನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಹಾಗಾಗಿ ನಾಳೆಯ ನಿಮ್ಮ ಭವಿಷ್ಯಗಳು ಉಜ್ವಲವಾಗಿ ಇರಬೇಕು ಅಂದರೆ ಇಂದಿನ ದಿನವನ್ನು ನೀವು ಸರಿಯಾದ ರೀತಿಯಲ್ಲಿ ಕ್ರಮಾನುಗತವಾಗಿ ಬಳಸಿಕೊಳ್ಳುವುದನ್ನು ನೋಡಬೇಕು. ಅಂದಾಗ ಮಾತ್ರ ನಾಳೆಯ ನಿಮ್ಮ ಜೀವನದ ಭವಿಷ್ಯ ಎನ್ನುವುದು ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ನಿನ್ನ ಕೆಲಸವನ್ನು ಮಾಡು. ಜಯ ಸೋಲಿನ ಒಂದು ಯೋಚನೆಗಳನ್ನು ಬಿಟ್ಟು ಬಿಡು. ನಿನ್ನ ಕರ್ತವ್ಯದ ಕಡೆಗೆ ಗಮನವನ್ನು ಕೊಡು. ಖಂಡಿತವಾಗಿಯೂ ಕೂಡ ನಿನ್ನ ಪ್ರಯತ್ನ ಎನ್ನುವುದು ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಇದ್ದಾಗ ಖಂಡಿತವಾಗಿಯೂ ಆ ಒಂದು ಪ್ರಯತ್ನಕ್ಕೆ ಫಲವನ್ನು ಆ ದೇವರು ಸಮಯ ಸಂದರ್ಭವನ್ನು ನೋಡಿ ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನಿಡು. ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸುತ್ತೀಯ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆ ಆಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಬಂದು ಹೋಗುತ್ತವೆ. ಅದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಸುಖವೂ ಬರುತ್ತದೆ, ದುಃಖವೂ ಕೂಡ ಬರುತ್ತದೆ. 2 ಪರಿಸ್ಥಿತಿಗಳನ್ನು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯ ಕಲಿಯಬೇಕು. ಅಂದಾಗ ಮಾತ್ರ ಮನುಷ್ಯ ಮುಂದುವರಿಯುವುದಕ್ಕೆ ಸಾಧ್ಯವಾಗುವುದು. ಸೋತ ಜಾಗದಲ್ಲಿಯೇ ಗೆಲ್ಲುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ನಿಮ್ಮ ಬಗ್ಗೆ ಆಡಿಕೊಂಡಂಥವರ ಬಾಯಿಯಲ್ಲಿ ನೀವು ಎಂದಿಗೂ ಕೂಡ ಈ ತರಹದ ಕೆಲಸಗಳನ್ನು ಮಾಡುವುದಿಲ್ಲ ಎನ್ನುವಂತಹ ಒಂದು ನಂಬಿಕೆ ಅವರಲ್ಲಿ ಉದ್ಭವ ಆಗಬೇಕು. ಸೋತ ಜಾಗದಲ್ಲಿಯೇ ಗೆಲ್ಲುವುದನ್ನು ಮೊದಲು ಪ್ರಯತ್ನ ಮಾಡುವುದನ್ನು ಕಲಿಯಬೇಕು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ಖಂಡಿತವಾಗಿಯೂ ಕೂಡ ಯೋಚನೆಗಳನ್ನು ಮಾಡುತ್ತಾ ಅವರ ಜೊತೆಗೆ ಮಾತನಾಡುವುದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಕೂಡ ಕಾಲಕ್ಕೆ ಸಮಯಾವಕಾಶವನ್ನು ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳತ್ತ ಭಗ್ನರಾಗಿ. ಎಲ್ಲ ಕೆಲಸಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಖಂಡಿತವಾಗಿಯೂ ಕೂಡ ನೀವು ನಿಮ್ಮ ಗುರಿಯನ್ನು ಈಡೇರಿಸಿಕೊಳ್ಳಬೇಕು ಅಂದರೆ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರಯತ್ನವನ್ನು ಪಡುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ. ಕಷ್ಟಕರವಾಗಿರುವಂತಹ ದಾರಿಗಳು ಸುಂದರವಾಗಿರುವಂತಹ ತಾಣಗಳಿಗೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಇಂದು ಕಷ್ಟ ಬಂದಿದೆ ಎಂದು ಯೋಚನೆಗಳನ್ನು ಮಾಡುತ್ತಾ ಅತ್ಯಮೂಲ್ಯವಾಗಿರುವುದನ್ನು ಕಳೆದುಕೊಳ್ಳಬೇಡಿ. ಇಂದು ಕಷ್ಟಗಳು ಬರುವುದೇ ನಾಳೆಯ ಒಳ್ಳೆಯ ದಿನಗಳನ್ನು ನಮ್ಮ ಜೀವನದಲ್ಲಿ ಇರುತ್ತದೆ ಎನ್ನುವಂತಹ ಸಂದೇಶವನ್ನು ಕೊಡುವ ಸಲುವಾಗಿ. ಹಾಗಾಗಿ ಬಂದಿರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಿ. ಯಾವ ವ್ಯಕ್ತಿ ತನ್ನವರನ್ನು ತನ್ನ ಕಣ್ಣ ಮುಂದೆ ಬದಲಾಗುವುದನ್ನು ನೋಡಿರುತ್ತಾನೆಯೋ ಆ ವ್ಯಕ್ತಿ ಜೀವನದ ಯಾವುದೇ ಒಂದು ಸಂಕಟದಿಂದ ಹೋರಾಡಿ ಗೆಲ್ಲಬಲ್ಲ. ಹಾಗಾಗಿ ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು ಅಂದರೆ ಖಂಡಿತವಾಗಿಯೂ ಕೂಡ ಒಂದು ದೃಢತೆ ಎನ್ನುವುದು ನಿಮ್ಮಲ್ಲಿ ಅಚಲವಾಗಿ ಇರಬೇಕು. ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ಬಂದು ಇತರರ ಬಗ್ಗೆ ಮಾತನಾಡುತ್ತಾನೆಯೋ ಅದೇ ವ್ಯಕ್ತಿ ನೀವು ಇಲ್ಲದೆ ಇರುವಂತಹ ಸಮಯವನ್ನು ನೋಡಿ ನಿಮ್ಮ ಬಗ್ಗೆ ಬೇರೆಯವರ ಮುಂದೆಯೂ ಕೂಡ ಮಾತನಾಡಬಹುದು. ಹಾಗಾಗಿ ಯಾರ ಮುಂದೆಯೂ ಕೂಡ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಅಥವಾ ಸೂಕ್ಷ್ಮವಾಗಿರುವಂತಹ ವಿಚಾರಗಳನ್ನು ಯಾರ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಬೇಡಿ.
ಏಕೆಂದರೆ ಮನುಷ್ಯನ ಬುದ್ಧಿ ಎನ್ನುವುದು ಯಾವಾಗ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ನೋಡಿ. ನಿಮ್ಮ ಜೊತೆಯಲ್ಲಿ ನಿಮ್ಮವರಂತೆ ಇದ್ದರೂ ಕೂಡ ನೀವು ಇಲ್ಲದೆ ಇದ್ದಾಗ ನಿಮ್ಮ ಶತ್ರುವಿನಂತೆ ವರ್ತನೆಯನ್ನು ತೋರುತ್ತಾರೆ ಇಂದಿನ ಜನರು. ಹಾಗಾಗಿ ಯಾರನ್ನೂ ಕೂಡ ನಂಬುವಂತಹ ಅವಶ್ಯಕತೆಯೇ ಇಲ್ಲ. ನಮ್ಮನ್ನು ಕೊನೆಯವರೆಗೆ ಕಾಯುವುದು ನಾವು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗಳು ಮಾತ್ರ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮನ್ನು ನಂಬಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಹಾಗೆ ಆಗುತ್ತದೆ. ಕೆಟ್ಟ ಒಂದು ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ಎಷ್ಟೋ ಸಲ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಎಲ್ಲಿ ಯಾವಾಗ ಹೇಗೆ ವರ್ತನೆಯನ್ನು ತೋರಬೇಕು ಎನ್ನುವುದು ಕೂಡ ಈ ಒಂದು ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ನಾವು ಕಲಿತುಕೊಳ್ಳಲೇಬೇಕು. ಇಲ್ಲವೆಂದರೆ ಅತಿಯಾದ ಸಿಹಿಯಾದರೆ ನಮ್ಮನ್ನ ಜನರು ನುಂಗಿ ಹಾಕುತ್ತಾರೆ, ಅತಿಯಾದ ಕಹಿಯಾದರೆ ನಮ್ಮನ್ನ ಉಗುಳಿ ಹಾಕುತ್ತಾರೆ. ಹಾಗಾಗಿ ಸಿಹಿ ಎಷ್ಟು ಆಗುತ್ತೀರಾ, ಕಹಿ ಎಷ್ಟು ಆಗುತ್ತೀರಾ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಟೀಕೆಗಳ ಭಯದಿಂದ ನಿಮ್ಮ ಗುರಿಯನ್ನ ಎಂದಿಗೂ ಕೂಡ ಬಿಟ್ಟು ಕೊಡಬೇಡಿ. ಏಕೆಂದರೆ ಗುರಿಗಳನ್ನು ಸಾಧಿಸಿದ ತಕ್ಷಣ ಟೀಕಿಸುವಂತಹ ಜನರ ಅಭಿಪ್ರಾಯವೂ ಕೂಡ ಬದಲಾಗುತ್ತದೆ. ಹಾಗಾಗಿ ಯಾರೋ ಏನೋ ಹೇಳುತ್ತಿದ್ದಾರೆ, ಯಾರೋ ನನಗೆ ಟೀಕೆಯನ್ನು ಮಾಡುತ್ತಿದ್ದಾರೆ ಎಂದು ನೀವು ಮಾಡಲು ಹೊರಟಿರುವಂತಹ ಗುರಿಗಳನ್ನು ಅರ್ಧಕ್ಕೆ ಬಿಡುವುದಕ್ಕೆ ಹೋಗಲೇಬೇಡಿ. ಅದು ಎಂದಿಗೂ ಕೂಡ ನಿಮ್ಮನ್ನು ಏನೂ ಮಾಡುವುದಕ್ಕೆ ಅಸಾಧ್ಯ. ಅರ್ಧದಷ್ಟು ಸಮಸ್ಯೆಗಳಿಗೆ ಕಾರಣ ಹುಚ್ಚರಂತೆ ಆಲೋಚಿಸುವ ಮನಸ್ಸು. ಸಮಸ್ಯೆಗಳಿಗೆ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಹಾಗೂ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಹುಡುಕಲು ಹೊರಟಾಗ ಖಂಡಿತವಾಗಿಯೂ ಕೂಡ ನಿಮಗೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಹೇ ಮಾನವ, ಎಲ್ಲವನ್ನ ಕಿತ್ತುಕೊಂಡೆ ಎಂದು ದುಃಖಿಸಬೇಡ. ನಿನ್ನ ಬದುಕಿಗೆ ಯಾವುದು ಅನಿವಾರ್ಯ ಅಲ್ಲವೋ ಅದನ್ನು ಮಾತ್ರವೇ ನಿನ್ನ ಬದುಕಿನಿಂದ ದೂರ ಮಾಡಿರುವೆ ಅಷ್ಟೇ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ನಂಬಿಕೆಯನ್ನಗಿಡಿ, ಅವನ ಮಾತಿನ ಮೇಲೆ ನಂಬಿಕೆಯನ್ನಗಿಡಿ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆತ ಖಂಡಿತವಾಗಿಯೂ ಯಾವುದೇ ಸಮಯದಲ್ಲಿಯೂ ಕೂಡ ಬಿಡುವುದೇ ಇಲ್ಲ. ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರವೊಂದು ಹೊಂದಿದ್ದರೆ. ಗೆದ್ದ ಜಗತ್ತನ್ನು ಕೂಡ ಕಳೆದುಕೊಳ್ಳಬಹುದು ನಮ್ಮ ಜೀವನದಲ್ಲಿ ಅಹಂಕಾರವನ್ನು ರೂಢಿಸಿಕೊಂಡರೆ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ. ಗೆದ್ದಾಗ ನೀವು ಹಿಗ್ಗುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಅಹಂಕಾರವನ್ನು ತಂದುಕೊಳ್ಳುವುದಕ್ಕೆ ಹೋಗಲೇಬಾರದು. ಮನುಷ್ಯನನ್ನ ಮನಸ್ಸಿನಿಂದ ಬೇರ್ಪಡಿಸುವುದು ಮೊದಲನೆಯದು ನಾಲಿಗೆ ಮತ್ತು ಎರಡನೆಯದು ಹಣ. ಮನುಷ್ಯನಿಂದ ಬೇರ್ಪಡಿಸುವುದು ಮೊದಲನೆಯದು ನಾಲಿಗೆ ಮತ್ತು ಎರಡನೆಯದು ಹಣ. ಹಾಗಾಗಿ ಜೀವನದಲ್ಲಿ ನಾಲಿಗೆಯನ್ನು ಎಲ್ಲಿ ಹೇಗೆ ಉಪಯೋಗಿಸಬೇಕೋ ಅಲ್ಲಿ ಹಾಗೆಯೇ ಉಪಯೋಗಿಸಬೇಕು. ನಾಲಿಗೆ ಎನ್ನುವುದು ದೊಡ್ಡ ಆಯುಧ ಇದ್ದ ಹಾಗೆ. ಅದನ್ನು ಉಪಯೋಗಿಸುವುದಕ್ಕೆ ಬಲ್ಲವನು ಮಾತ್ರ ಜೀವನದಲ್ಲಿ ಮುಂದುವರಿಯುವುದಕ್ಕೆ, ಸಂಬಂಧಗಳಿಂದ ದೂರ ಉಳಿಯದೇ ಇರುವುದಕ್ಕೆ ಸಾಧ್ಯವಾಗುವುದು. ಹಾಗೂ ಹಣ ಎನ್ನುವುದು ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಹಣ ಇದೆ ಎಂದು ಮೆರೆಯುವುದಕ್ಕೆ ಹೋಗಲೇಬಾರದು. ನಾನೇ ದೊಡ್ಡವನು ಎಂದು ಮೆರೆಯುತ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನಿನಗೂ ಒಂದು ದಿನ ಬಂದೇ ಬರುತ್ತದೆ. ಆಗ ನೀನು ಕೂಡ ಕೆಳ ಹಂತದಲ್ಲಿ ಬಂದು ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿರುವಂತಹ ಸಂದರ್ಭ ನಿನ್ನ ಜೀವನದಲ್ಲಿಯೂ ಬರಬಹುದು. ಎಲ್ಲವೂ ಕ್ಷಣಿಕ, ತಿಳಿದು ಬದುಕು ನೀ ಇರುವ ತನಕ. ಹಾಗಾಗಿ ಅವರವರ ಕರ್ಮಕ್ಕೆ ಅವರೇ ಹೊಣೆಯಾಗಿ ಇರುತ್ತಾರೆ. ನಾವು ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಮಗೆ ಕೊಂಚ ಜಾಗೃತಿ ಎನ್ನುವುದು ಇರಬೇಕಾಗುತ್ತದೆ. ಏಕೆಂದರೆ ಪರಮಾತ್ಮನೇ ಕ್ಷಮಿಸಿದರೂ ಕೂಡ ನಾವು ಮಾಡಿರುವಂತಹ ಕರ್ಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಆ ದೇವರು ಕರುಣಿಸಿಯೇ ಕರುಣಿಸುತ್ತಾನೆ. ಅಹಂಕಾರ ಎಂತಹ ವೃಕ್ಷವೆಂದರೆ ಅದರಲ್ಲಿ ಕೇವಲ ವಿನಾಶ ಎಂಬ ಹಣ್ಣು ಸಿಗುತ್ತದೆ. ಹಾಗಾಗಿ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮೈಗೂಡಿಸಿಕೊಳ್ಳಬೇಡಿ. ಅಹಂಕಾರದಿಂದಲೇ ನಿಮ್ಮ ಜೀವನ ಎನ್ನುವುದು ಅಂತ್ಯವಾಗುವುದು. ಆ ಸಮಯ ಸಂದರ್ಭ ಆತನನ್ನು ಆ ರೀತಿಯಾಗಿ ವರ್ತನೆ ಮಾಡುವಂತೆ ಮಾಡಿರುತ್ತದೆ. ಜನಸಂದಣಿಯಲ್ಲಿ ನಿಲ್ಲುವುದು ಸುಲಭ,
ಆದರೆ ಏಕಾಂಗಿಯಾಗಿ ನಿಲ್ಲುವುದು ಧೈರ್ಯ ಬೇಕು. ಜೀವನದಲ್ಲಿ ಎಲ್ಲರೂ ಒಂದು ಓಟದಲ್ಲಿ ಓಡಾಡುತ್ತಿದ್ದಾರೆ ಎಂದು ನೀವು ಕೂಡ ಓಡುವುದಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತಿಕೆ ಎನ್ನುವುದನ್ನು ಪ್ರಯತ್ನ ಮಾಡಿ. ಯಾವಾಗ ಎಲ್ಲವನ್ನ ಮನುಷ್ಯ ಎದುರಿಸಿ ನಿಲ್ಲುತ್ತಾನೆಯೋ ನೋಡುವವರಿಗೆ ರಾಕ್ಷಸನನ್ನಾಗಿ ಕಾಣಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಒಂದೇ ಒಂದು ಲೈಕನ್ನು ಮಾಡುವುದರ ಮೂಲಕ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.